ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ಮಕ್ಕಳೇ, ದೇವರ ವಾಕ್ಯವನ್ನು ಪ್ರೀತಿ ಮಾಡಿ, ದಿನವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡಿ, ಬಲ ಹೊಂದಿ, ದೇವರು ಹೇಳುವಂಥ ಮಾತಿನಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ಈ ಲೋಕದ ಕಾರ್ಯಗಳನ್ನು ಎದುರಿಸುವಾಗ ನಮಗೆ ಕರ್ತನ ಬಲವು ಸಹಾಯವು ಲಭಿಸುತ್ತದೆ. ನೀವು ಚೆನ್ನಾಗಿದ್ದೀರಲ್ವ? ಪ್ರತಿನಿತ್ಯ ವಾಕ್ಯ ಕೇಳುತ್ತಾ ಬೆಳೆಯುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರೀತಿಯ ದೇವಜನರೇ, ಈ ಲೋಕದಲ್ಲಿ ಮನುಷ್ಯರು ಸಂತೋಷವನ್ನು ಹುಡುಕುತ್ತಾರೆ, ಮನಃಶಾಂತಿಯನ್ನು ಹುಡುಕುತ್ತಾರೆ, ಪರಿಪೂರ್ಣತೆಯನ್ನು ಹುಡುಕುತ್ತಾರೆ. ಆದರೆ ಆ ಪರಿಪೂರ್ಣತೆ, ಮನಃಶಾಂತಿ, ಸಂತೋಷ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸ್ಥಳಗಳಲ್ಲಿ, ಕೆಲಸಗಳಲ್ಲಿ ಹುಡುಕುತ್ತಾರೆ. ಅದು ಅವರಿಗೆ ಯಾವತ್ತಿಗೂ ಕೂಡ ಪರಿಪೂರ್ಣವಾಗಿ ಸಿಕ್ಕುವುದಿಲ್ಲ. ನಮ್ಮಲ್ಲಿಯೂ ಅನೇಕರು, ಒಂದು ವೇಳೆ ನಿಮ್ಮಲ್ಲಿಯೂ ಅನೇಕರು ಇನ್ನೂ ಆ ರೀತಿಯಾದಂಥ ಮನಃಶಾಂತಿಗಾಗಿ, ಸಂತೋಷಕ್ಕಾಗಿ, ಪರಿಪೂರ್ಣತೆಗಾಗಿ ಹುಡುಕುತ್ತಿದ್ದರೆ ದೇವರು ನಿಮ್ಮೊಟ್ಟಿಗೆ, ನನ್ನೊಟ್ಟಿಗೆ ಇವತ್ತು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡಲಿಕ್ಕಿದ್ದಾರೆ. ಬನ್ನಿರಿ, ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಆಮೇನ್. ಇದು ಒಂದು ರೀತಿಯಾಗಿ ವಾಗ್ದಾನದಂತೆ ನಮಗೆ ಇದೆ. ಪೌಲ ಭಕ್ತನು ರೋಮಾಪುರದ ಸಭೆಯವರಿಗೆ ಬರೆಯುತ್ತಾ, ರೋಮಾಪುರದ ಸಭೆಯವರು ಸಂತೋಷವನ್ನು ಹುಡುಕುತ್ತಾ, ಮನಃಶಾಂತಿಯನ್ನು ಹುಡುಕುತ್ತಾ, ಅದರ ಪರಿಪೂರ್ಣತೆಗಾಗಿ ಪ್ರಯಾಸ ಪಡುತ್ತಿರುವಾಗ ಪೌಲ ಭಕ್ತನು ನಿಮಗೆ ಆ ಪರಿಪೂರ್ಣತೆಯನ್ನು, ಮನಃಶಾಂತಿಯನ್ನು, ಸಂತೋಷವನ್ನು ದೇವರು ಪವಿತ್ರಾತ್ಮನ ಮೂಲಕವಾಗಿ ಮತ್ತು ಅಲ್ಲಿ ಹೇಳುತ್ತದೆ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂದು ಹೇಳುತ್ತದೆ. ನನ್ನ ಪ್ರಿಯ ದೇವಜನವೇ, ನೀವು ನಾನು ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಈ ವಾಕ್ಯವನ್ನು ಗಮನಿಸಿರಿ. ಈ ನಿರೀಕ್ಷೆ ಎಂಬ ಪದವನ್ನು 2-3 ಸಾರಿ ಇಲ್ಲಿ ಹೇಳಲ್ಪಟ್ಟಿದೆ. ನಿರೀಕ್ಷೆ ಅನ್ನೋದು 2 ಸಾರಿ ಹೇಳಿದರು. ನಂಬಿಕೆ ಅನ್ನೋದು ಪದವನ್ನು ಉಪಯೋಗಿಸಿದ್ದಾರೆ. ಅದು ಎಲ್ಲಿಂದ ನಮಗೆ ಸಿಗುತ್ತದೆ ಎಂದು ನೋಡುವಾಗ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ಅನುಗ್ರಹಿಸುವಂಥವನಾಗಿದ್ದಾನೆ. ಇಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ಅಭಿವೃದ್ಧಿಯನ್ನು ಎದುರು ನೋಡುತ್ತಿದ್ದೀರಾ. ಯಾರೂ ಕೂಡ ಇದ್ದ ಸ್ಥಿತಿಯಲ್ಲೇ ಇರಬೇಕೋ, ನಾವು ಬೆಳೆಯಬಾರದು, ಆಶೀರ್ವಾದ ಹೊಂದಬಾರದು, ವೃದ್ಧಿಯಾಗಬಾರದು, ಮೇಲಕ್ಕೆ ಬರಬಾರದು ಎಂದು ಆಶಿಸುವುದಿಲ್ಲ. ನಾವು ಪ್ರತಿಯೊಬ್ಬರೂ ನಾವು ಮಾಡುವಂಥ ಸಣ್ಣ ಕೆಲಸದಲ್ಲಾಗಲಿ, ಸೇವೆಯಲ್ಲಾಗಲಿ, ನಮ್ಮ ಪ್ರಯತ್ನಗಳಲ್ಲಾಗಲಿ ಪ್ರತಿನಿತ್ಯವೂ ಅಭಿವೃದ್ಧಿಯನ್ನು ಹೊಂದಬೇಕೆಂದು ಆಶಿಸುತ್ತೇವಲ್ಲವಾ? ಅದೇ ನಮ್ಮ ನಿರೀಕ್ಷೆ. ಇವತ್ತು ನನ್ನ ಜೀವಿತದಲ್ಲಿ ಇದು ಲಭಿಸಲಿಲ್ಲವಾದರೂ ಖಂಡಿತ ದೇವರು ಅದನ್ನು ಕೊಡುತ್ತಾರೆಂದು ನಿರೀಕ್ಷಿಸ್ತಾ ಇದ್ದೇವೆ. ನೋಡಿ, ಪೌಲ ಭಕ್ತನು ಹೇಳುತ್ತಾ ಇದ್ದಾರೆ, ದೇವಜನರೇ, ನೀವು ನಿರೀಕ್ಷಿಸುತ್ತಿದ್ದೀರಿ ಎಂದು 2 ಸಾರಿಯ ಪದಗಳನ್ನು ಉಪಯೋಗಿಸಿ ಯಾವುದನ್ನು ನಿರೀಕ್ಷಿಸ್ತಾ ಇದ್ದೀರಾ? ಸಂತೋಷವನ್ನು. ಹೌದು, ನಾವು ಮಾಡುವಂಥ ಕೆಲಸ, ಕಾರ್ಯ, ಇದೆಲ್ಲ ಏನು ನಾವು ಒತ್ಕೊಂಡು ಹೋಗಲ್ಲ, ನಮಗೆ ಸಂತೋಷ ಬೇಕು. ಅದಕ್ಕಾಗಿಯೇ ಜನರು ಏನು ಮಾಡ್ತಾರೆ, ಅನೇಕ ತಾತ್ಕಾಲಿಕವಾದಂಥ ಕಾರ್ಯಗಳನ್ನು ಆಶ್ರಯಿಸುತ್ತಾರೆ. ತಾವು ಸಂತೋಷವಾಗಿರಬೇಕೆಂದು ಮನೆಯನ್ನು ಕಟ್ಟಿಕೊಳ್ಳುತ್ತಾರೆ, ಆಸ್ತಿಯನ್ನು ಮಾಡಿಕೊಳ್ಳುತ್ತಾರೆ, ಕುಡಿಯೋದು ಮಾಡ್ತಾರೆ, ತಿನ್ನೋದು ಮಾಡ್ತಾರೆ, ಸಿನಿಮಾ, ಟಿವಿ, ಅದು ಇದು ನೋಡ್ತಾರೆ. ಸಮಯವನ್ನು ಗೇಮ್ಸ್ ಆಡೋದ್ರ ಮೂಲಕ, ಬೆಟ್ಟಿಂಗ್ಗಳು ಮಾಡೋದ್ರ ಮೂಲಕ, ನಶೆ ಪದಾರ್ಥಗಳನ್ನು ಉಪಯೋಗಿಸುವುದರ ಮೂಲಕ, ಏನೆಲ್ಲ ಸಂಭ್ರಮಗಳಿಗೆ, ಶುಭ ಕಾರ್ಯಗಳಿಗೆ ಹೋಗುವುದರ ಮೂಲಕ, ಲಾಂಗ್ ಡ್ರೈವ್ ಹೋಗುವುದರ ಮೂಲಕ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನೀವು ಕೂಡ, ನಾನು, ನನ್ನ ಮನೆಯವರು ಸಂತೋಷವಾಗಿರಬೇಕೆಂದು ಆಶಿಸ್ತಾ ಇದ್ದೀರಲ್ವಾ? ಸಂತೋಷವನ್ನು ಎದುರು ನೋಡುತ್ತಾ ಇದ್ದೀರಲ್ವಾ? ನಿರೀಕ್ಷೆಯಿಂದ ಇದ್ದೀರಲ್ವಾ? ಖಂಡಿತ
ಆ ಸಂತೋಷ ದೇವರ ವಾಕ್ಯ ಹೇಳುತ್ತದೆ, ಇವತ್ತಿದ್ದು ನಾಳೆ ಹೊರಟು ಹೋಗುವಂಥದ್ದಾಗಿರಬಾರದು. ಬೆಳಿಗ್ಗೆ ನಾವು ಸಂತೋಷಪಟ್ಟು ಸಂಜೆ ದುಃಖ ಪಡುವಂಥದ್ದಾಗಿರಬಾರದು. ಬದಲಾಗಿ ಆ ಸಂತೋಷ ಪರಿಪೂರ್ಣವಾಗಿರಬೇಕು. ಅದೇ ದೇವರ ವಾಕ್ಯಲ್ಲಿ ಹೇಳುತ್ತದೆ ನೋಡಿ, ಗಮನಿಸಿರಿ. ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ. ಹೌದು, ದೇವರು ನಮಗೆ ಕೊಡುವಾಗ ಅಲ್ಪವಾಗಿ ಸ್ವಲ್ಪವಾಗಿ ಆತನು ಕೊಡುವವನಲ್ಲ, ಆತನು ತುಂಬಿ ಹೊರಸೂಸುವಂತೆ ಕೊಡುವಂಥ ದೇವರಾಗಿದ್ದಾನೆ. ಹೌದು, ನೀವು ಸಂಡೇ ಸ್ಕೂಲಲ್ಲಿ ಒಂದು ಹಾಡನ್ನು ಕೇಳಿಸಿಕೊಂಡಿರ್ತೀರಾ, ತುಂಬಿ ಹೋಯಿತು ತುಂಬಿ ಹೋಯಿತು ನನ್ನ ಪಾತ್ರೆ ತುಂಬಿ ಹೋಯಿತು ಎಂದು ಹಾಡುತ್ತೇವೆ. ಹೌದು, ಯಾವಾಗ? ಯೇಸು ನನ್ನಲ್ಲಿ ಇರುವಾಗ ನನ್ನ ಪಾತ್ರೆ ತುಂಬಿ ಹೋಯಿತು. ಹೌದಲ್ವಾ? ಹೌದು ದೇವಜನವೇ, ಲೋಕದಲ್ಲಿ ನಮ್ಮ ಹತ್ರ ಜಾಸ್ತಿ ಹಣ ಇದ್ದರೂ, ತುಂಬ ಒಳ್ಳೆಯ ಆರೋಗ್ಯ ಇದ್ದರೂ, ಮನೆಯಲ್ಲಿ ವಸ್ತುಗಳಿದ್ದರೂ, ಕೆಲಸ ಇದ್ದರೂ, ಕೆಲವರ ಲೈಫಲ್ಲಿ ನೋಡ್ರಿ ಎಲ್ಲ ಇದೆ, ಆದರೆ ಏನೋ ಒಂದು ಎಂಪ್ಟಿನೆಸ್, ಅಂದರೆ ಏನೋ ನನ್ನಲ್ಲಿ ಕೊರತೆ ಕಾಣಿಸ್ತಾ ಇದೆ, ಇನ್ನೇನು ಅನ್ನುವಂಥ ರೀತಿಯಲ್ಲಿ ಇರುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕರ್ತನು ನಿರೀಕ್ಷೆಯನ್ನಿಟ್ಟುಕೊಂಡಿರುವ ನಿಮಗೆ, ನಂಬಿಕೆಯಿಂದಿರುವಂಥ ನಿಮಗೆ ಆತನು ಏನು ಮಾಡ್ತಾ ಇದ್ದಾನೆ? ಸಂತೋಷವನ್ನು. ಎರಡನೇದು, ನಾವಿಷ್ಟೂ ಕಷ್ಟಪಡುವುದು, ಇಷ್ಟೂ ಪ್ರಯಾಸ ಪಡುವುದು ಏನಕ್ಕೆ? ಕೆಲಸದಿಂದ ಬರುತ್ತೇವೆ, ಕೆಲಸದಲ್ಲಿ ನಡೆದಂಥ ಅವಮಾನ, ಬೈಗುಳ, ಪಟ್ಟ ಪ್ರಯಾಸ, ಆದ ಗಾಯಗಳು, ಬರುವಾಗ ನಡೆದಂಥ ತೊಂದರೆಗಳು, ಇದನ್ನು ನೆನೆಸಿ ಮಲಗುವಾಗ ನಿದ್ರೆನೇ ಹತ್ತೋದಿಲ್ಲ, ನಿದ್ರೆನೇ ಬರೋದಿಲ್ಲ. ಏನಕ್ಕೆ ದುಡಿತಾ ಇದ್ದೀವಿ? ವ್ಯಾಪಾರ ಇದೆ, ಕೆಲಸ ಇದೆ, ವ್ಯವಸಾಯ ಮಾಡ್ತಾ ಇದ್ದೀವಿ, ಎಲ್ಲ ಇದೆ, ಆದರೆ ಮನಃಶಾಂತಿ ಇಲ್ಲ. ಈ ದಿನಗಳಲ್ಲಿ ಯೌವನ ಪ್ರಾಯದ ಮಕ್ಕಳಲ್ಲಿ ಮನಃಶಾಂತಿ ಇಲ್ಲ, ಸಂಸಾರದಲ್ಲಿ ಮನಃಶಾಂತಿ ಇಲ್ಲ, ಆತ್ಮೀಕ ಬೆಳವಣಿಗೆಯಲ್ಲಿ ಮನಃಶಾಂತಿ ಇಲ್ಲ. ಆದರೆ ದೇವಜನವೇ, ದೇವರ ವಾಕ್ಯ ಹೇಳುತ್ತಾ ಇದೆ, ನಮಗೆ ಕರ್ತನು ಆ ಮನಃಶಾಂತಿಯನ್ನು, ಸಂತೋಷವನ್ನು ಪವಿತ್ರಾತ್ಮನ ಮೂಲಕವಾಗಿ ಅನುಗ್ರಹಿಸಿ ಕೊಡುತ್ತಾನಂತೆ. ಯಾಕೆಂದರೆ ಈಗ ನಮಗೆ ಸಹಾಯಕನಾಗಿರುವುದು ಪವಿತ್ರಾತ್ಮನ. ಮತ್ತು ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂದು ಪೌಲ ಭಕ್ತನು ಅನುಗ್ರಹಿಸುತ್ತಿದ್ದಾನೆ. ಇವತ್ತು ದೇವಜನವೇ, ನೀವು ಕೂಡ ಒಂದು ಪರಿಪೂರ್ಣತೆಗಾಗಿ 10% ಸಂತೋಷ ಇರ್ಬೋದು, ಮನಃಶಾಂತಿ ಇರ್ಬೋದು, ಅಭಿವೃದ್ಧಿ ಇರ್ಬೋದು. ಕೆಲವರು ಹೇಳ್ತಾರೆ 30ರಷ್ಟು, 60ರಷ್ಟು, 90ರಷ್ಟು, 100ರಷ್ಟು ಅಂತ. ಲೋಕದ ಜನ ಹೇಳ್ತಾರೆ ನಾವು 100% ರಿಸಲ್ಟ್ ಕೊಡ್ತೀವಿ. 100% ರಿಸಲ್ಟ್ ಕೊಡ್ತೀವಿ. ನೋಡಿ, ಇದನ್ನು ಒಗೆದು ನೋಡಿ, ಇದನ್ನು ಉಜ್ಜಿ ನೋಡಿ, ಇದನ್ನು ತಿಂದು ನೋಡಿ, ಈ ಕೆಲಸ ಮಾಡಿ ನೋಡಿ, ನಾವು ಕೊಡುವಂಥದ್ದು 100% ಅಂತ ನಾವು ನೋಡುತ್ತಾ ಇರುತ್ತೇವೆ. 100% ಅನ್ನುವಂಥದ್ದು ನಾವು ನೋಡುತ್ತಾ ಇದ್ದೇವೆ. ಲೋಕದ ಜನ ಕೆಲವು ಸಲ 100% ಅಂತ ಹೇಳಬಹುದು, ಆದರೆ ಬರುವಾಗ ಏನಾಗ್ತದೆ? ಅದು ನಂಬರ್ ಚೇಂಜ್ ಆಗ್ತದೆ. ಹೌದು, 99.99 ಅಂತ ಹೇಳ್ತಾರೆ ಹೊರತು ಇನ್ನೊಂದು ಪಾಯಿಂಟನ್ನು ಅವರು ಸೇರಿಸಿ 100% ಹೇಳಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ದೇವಜನವೇ, ಲೋಕವು ಹಾಗೇನೆ. ಎಲ್ಲ ಸರ್ವಿಸ್ಗಳಲ್ಲಿ, ಸೇವೆಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ನಾವು 100% ಅಂತ ಹೇಳ್ತಾರೆ. ಯಾರು ಕೂಡ ನಮ್ಮ ಸಂತೋಷವನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ನಮ್ಮ ಜೀವಿತದಲ್ಲಿ ಉನ್ನತ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರೀಕ್ಷೆಯಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಮಾತ್ರವೇ ನಮಗೆ ಲಭಿಸುತ್ತದೆ. ಆಮೇನ್. ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ, ನೀವು ನಾನು ಕರ್ತನಲ್ಲಿ ಏನು ಮಾಡಬೇಕು? ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುವಂತೆ ದೇವರಲ್ಲಿ ಕೇಳಿಕೊಳ್ಳಬೇಕು. ಅದಕ್ಕೆ ಪೌಲನು ಥೆಸಲೋನಿಕದವರಿಗೆ ಬರೆಯುತ್ತಾ 2ನೇ ಅಧ್ಯಾಯದ 16-17ನೇ ವಾಕ್ಯದಲ್ಲಿ, ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆಧರಣೆಯನ್ನು, ಉತ್ತಮವಾದ ನಿರೀಕ್ಷೆಯನ್ನು ಕೃಪೆಯಿಂದ ಅನುಗ್ರಹಿಸಿದ ನಮ್ಮ ತಂದೆಯಾದ ದೇವರ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ ಸಕಲ ಸತ್ಕಾರ್ಯದಲ್ಲಿ ಸದ್ವಾಕ್ಯದಲ್ಲಿಯೂ ದೃಢಪಡಿಸಲಿ ಎಂದು ಹೇಳುತ್ತಾ ಇದೆ. ಈ ವಾಕ್ಯವನ್ನು ಗಮನಿಸಿರಿ. ನಮ್ಮನ್ನು ಪ್ರೀತಿಸಿ. ದೇವಜನವೇ, ಇಲ್ಲಿರುವಂಥ ನಿಮ್ಮನ್ನು ಒಂದೇ ಒಂದು ಮಾತಲ್ಲಿ ಹೇಳುತ್ತಾನೆ, ಏಸಪ್ಪ ಪ್ರೀತಿಸುತ್ತಾರೆ. ಜೀಸಸ್ ಲವ್ಸ್ ಯು. ನಿಮ್ಮನ್ನು ಆತನು ಪ್ರೀತಿಸುವುದರಿಂದಲೇ ನಿಮ್ಮ ಕಷ್ಟಗಳು,
ನೋಡಿ, ಕಷ್ಟಗಳನ್ನು ತೆಗೆದುಹಾಕುವುದರಿಂದ, ಹಣವನ್ನು ಒದಗಿಸುವುದರಿಂದ, ಸಾಲಗಳನ್ನು ಮುಗಿಸುವುದರಿಂದ ನಮ್ಮ ಸಂತೋಷ ಪರಿಪೂರ್ಣವಾಗುತ್ತದೆ, ಮನಃಶಾಂತಿ ಬರುತ್ತದೆ, ಅಭಿವೃದ್ಧಿ ಆಗುತ್ತದೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ದೇವಜನವೇ. ಅದು ಇದ್ದವರಿಗೂ ಸಂತೋಷ ಇಲ್ಲ, ಮನಃಶಾಂತಿ ಇಲ್ಲ, ಅಭಿವೃದ್ಧಿ ಇಲ್ಲ, ಆಶೀರ್ವಾದ ಇಲ್ಲ. ಅದರರ್ಥ ವಸ್ತುಗಳಿಂದ, ಹಣದಿಂದ, ವ್ಯಕ್ತಿಗಳಿಂದ, ಪರಿಸ್ಥಿತಿಗಳಿಂದ ಖಂಡಿತವಾಗಿ ನಮಗೆ ಈ ಕಾರ್ಯಗಳು ಬರುವುದಿಲ್ಲ, ಎಲ್ಲೂ ಕ್ರಯಕ್ಕೆ ಸಿಗುವುದೂ ಇಲ್ಲ. ಇದು ದೇವರು ಮಾನವರಿಗೆ ಕೊಡುವುದು. ದೇವರ ಮಕ್ಕಳಿಗೆ ಇದು ವಾಗ್ದಾನ ಮಾಡಲ್ಪಟ್ಟಿದೆ. ಲೋಕವು ವಾಗ್ದಾನ ಮಾಡಿ ಮೋಸ ಮಾಡಿದರೂ ದೇವರು ನಿಮಗೆ ವಾಗ್ದಾನ ಮಾಡಿದರೆ ಆತನು ಕೊಡುತ್ತಾನೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ದಾವೀದ ಭಕ್ತನು ದೇವರ ಆಲಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಸಂತೋಷವುಳ್ಳವನಾಗಿದ್ದನು. ಅವನ ಜೀವಿತದಲ್ಲಿ ಮೊದಲು ಸಂತೋಷ ಇರಲಿಲ್ಲ. ಯಾವಾಗ ನಾವು ನೋಡುತ್ತಾ ಇದ್ದೇವೆ, ಒಬೇದೋಮನ ಮನೆಯಿಂದ ಏನು ಮಾಡ್ತೇವೆ, ಒಬೇದೋಮನ ಮನೆಯಿಂದ ಏನು ಮಾಡ್ತೇವೆ, ತೆಗೆದುಕೊಂಡು ಬಂದಾಗ ಆಗ ಆತನಿಗೆ ಸಂತೋಷವಾಗ್ತದೆ, ಹೌದಲ್ವಾ? ಆ ಕವನೆಂಟ್ ಬಾಕ್ಸನ್ನು ತೆಗೆದುಕೊಂಡು ಬಂದಾಗ ಅವನಿಗೆ ತುಂಬ ತುಂಬ ಸಂತೋಷ ಆಗಿ ಬೀದಿಗಳಲ್ಲಿ ನಾಟ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅಂದರೆ ಅವನಿಗೆ, ಅವನ ಮನೆಗೆ ಏನು ಆ ಕವನೆಂಟ್ ಬಾಕ್ಸ್ ಬರ್ತಾ ಇರುವುದರಿಂದ ದೇವರಲ್ಲಿ ತುಂಬ ಸಂತೋಷ ಪಡ್ತಾನೆ ಅವನು. ಆ ಸಂತೋಷ ನಿಮ್ಮಲ್ಲಿ, ನನ್ನಲ್ಲಿ ಬರಬೇಕು. ದೇವರ ಪ್ರಸನ್ನತೆ ಬಂದಾಗ ಅಲ್ವಾ, ದೇವರ ಪ್ರಸನ್ನತೆ ಬಂದಾಗ, ದೇವರ ಸಮ್ಮುಖ ಇದ್ದಾಗ, ದೇವರೇ ನಮ್ಮೊಟ್ಟಿಗಿದ್ದಾಗ ನಮಗೆ ಸಂತೋಷವೂ ಮನಃಶಾಂತಿಯೂ ಉಂಟಾಗುತ್ತದೆ. ನೋಡಿ, ಕೆಲವು ಸಂದರ್ಭಗಳಲ್ಲಿ ನಾವು ತುಂಬ ಕಷ್ಟಗಳಲ್ಲಿರ್ತೇವೆ, ತುಂಬ ವೇದನೆಗಳಲ್ಲಿರ್ತೇವೆ. ಆದರೆ ದೇವರ ವಾಕ್ಯ ನಮಗೆ ಹೇಳೋದೇನೆಂದರೆ, ದೇವರು ನಮಗೆ, ಆ ಮಂಜೂಷವು ಮನೆಗೆ ಬಂದಾಗ ದಾವೀದನು ಹೇಗೆ ಸಂತೋಷಪಟ್ಟನೋ ಹಾಗೆ ಕರ್ತನು ಬಂದಾಗ ನಾವು ಸಂತೋಷ ಪಡುತ್ತೇವೆ. ಇವತ್ತು ನಾನು ಹೇಳೋದೇನೆಂದರೆ, ಮಂಜೂಷದಲ್ಲಿ ಏನಿತ್ತು, ಕವನೆಂಟ್ ಬರೆದಿರೋದು, ಮೋಶೆಗೆ ಸಿಕ್ಕಿದ ದಶಾಜ್ಞೆಗಳು. ಇವತ್ತು ನಮ್ಮ ಮನೆಯಲ್ಲಿ ಆ ಒಂದು ಮಂಜೂಷಕ್ಕಿಂತ ಬೆಲೆ ಬಾಳುವಂಥ ಬೈಬಲ್ ನಮ್ಮ ಹತ್ರ ಇದೆ. ಆ ಬೈಬಲನ್ನು ನಾವು ಇಟ್ಟುಕೊಂಡು, ದೇವರೇ ಇದು ನಿನ್ನ ಮಾತುಗಳು, ಇದು ಮಂಜೂಷಕ್ಕೆ ಸಮಾನವಾದಂಥ ಈ ಬೈಬಲ್ ವಾಕ್ಯಗಳು ನನ್ನ ಹತ್ರ ಇದೆ, ಇದು ನನ್ನ ಮನೆಯಲ್ಲಿರುವಾಗ ನಾನು ಸಂತೋಷ ಪಡುತ್ತೇನೆ. ಅದರ ವಾಕ್ಯಗಳು ನನಗೆ ಮನಃಶಾಂತಿ ಕೊಡುತ್ತವೆ. ಅದರಲ್ಲಿ ಹೇಳಿರುವಂಥ ಕಾರ್ಯಗಳು ಅಭಿವೃದ್ಧಿಯನ್ನು ತರುತ್ತವೆ, ನನಗೆ ಆನಂದವನ್ನು ತರುತ್ತವೆ ಎಂದು ಹೇಳಿ ನಾವು ಸಂತೋಷ ಪಡುವಂಥವರು ಆಗಿರಬೇಕು. ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ನಾವು ದೇವರಿಗೆ, ದೇವರೇ ನೀನು ನನ್ನ ಕರ್ತನು, ನೀನು ನನ್ನ ದೇವರಯ್ಯ, ನೀನು ನನಗೆ ಉನ್ನತವಾದ ಕಾರ್ಯಗಳನ್ನು ಮಾಡುತ್ತಿ ನಮ್ಮನ್ನು ಪ್ರೀತಿಸಿ ನಮಗೆ ನಿತ್ಯವಾದ ಆಧರಣೆಯನ್ನು ನೋಡಿದ್ರ. ಎಂಥ ಒಳ್ಳೆಯ ಪದಗಳನ್ನು ಇವತ್ತು ದೇವರು ಎಚ್ಚರಿಸ್ತಾ ಇದ್ದಾರಲ್ವ. ನೀವು ಯಾವುದೋ ಕುಗ್ಗುವಿಕೆಯಿಂದ, ಪ್ರಾರ್ಥನಾ ಮನವಿಯಿಂದ ಇವತ್ತು ಉಪವಾಸ ಮಾಡಲಿಕ್ಕಿರ್ಬೋದು, ಇವತ್ತು ನೀವು ಕೆಲವು ವಿಷಯಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಾರ್ಥಿಸುತ್ತಿರ್ಬೋದು. ದೇವರು ನಿಮಗೆ ನೆನಪಿಸ್ತಾ ಇದ್ದಾರೆ, ಆತನು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನಿಮಗೆ ಸಂತೋಷವನ್ನು, ಮನಃಶಾಂತಿಯನ್ನು, ಅಭಿವೃದ್ಧಿಯನ್ನು, ಆಧರಣೆಯನ್ನು ಕೊಡಬೇಕೆಂದು ಆಶಿಸ್ತಾ ಇದ್ದಾನೆ. ಆತನು ಆಶಿಸ್ತಾ ಇದ್ದಾನೆ. ಆದ್ದರಿಂದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ಸಂತೈಸಿ, ಹಲ್ಲೆಲೂಯಾ. ನೋಡಿ, ಸಂತೈಸುವಿಕೆ ಅನ್ನೋ ಪದ ಕೂಡ ಇಲ್ಲಿ ಬರ್ತಾ ಇದೆ. ಇದನ್ನು ಹೊಂದಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು? ಈಗ ಹೌದು, ದೇವರು ಕೊಡ್ತಾರೆ, ಸುಲಭ ಅಲ್ಲ. ಇದನ್ನು ಹೊಂದಿಕೊಳ್ಳಬೇಕಾದರೆ ನಾವು ಕೆಲವು ಕಾರ್ಯಗಳನ್ನು ನೋಡೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6ನೇ ವಚನ 7ನೇ ವಚನ, ಯಾವ ಸಂಬಂಧವಾಗಿಯೋ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಲ್ಲೆಲೂಯಾ. ನೋಡಿ ದೇವಜನವೇ, ಇನ್ನು ಮುಂದೆ ಇದೆ, ಇಲ್ಲಿಗೆ ನಿಂತೋಗ್ಬೇಡ್ರಿ, ಇಷ್ಟೇನ ಇದು ಗೊತ್ತು ನನಗೆ ಅಂದ್ಕೊಳ್ಳಬೇಡ್ರಿ. ದೇವರಾತ್ಮನು ಪ್ರೇರೇಪಿಸುವುದು. ನಿಮಗೆ ಸಂತೋಷ ಬೇಕಾ? ಮನಃಶಾಂತಿ ಬೇಕಾ? ಅಭಿವೃದ್ಧಿ ಬೇಕಾ? ಆಧರಣೆ ಬೇಕಾ? ಸಂತೈಸುವಿಕೆ ಬೇಕಾ? ಸಾಂತ್ವನ ಬೇಕಾ? ಹಾಗಾದರೆ ಮೊದಲು ನೀವು ಮಾಡಬೇಕಾಗಿರುವುದೇನೆಂದರೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ನಾವೇನು ಮಾಡಿಬಿಡ್ತೀವಿ ಅಂದರೆ, ನಾವು ದೇವರು ಹೇಳ್ತಾ ಇದ್ದಾನೆ ಅದನ್ನು ಬಿಟ್ಬಿಡು ಅಂತ ಹೇಳಿದ್ರು ಕೂಡ ನಾವು ಅದನ್ನು ಬಿಡಲ್ಲ. ನಾವು ಬಿಡದೆ ನಾವೇನು ಮಾಡ್ತೀವಿ, ದೇವರ ಹತ್ರ ಪ್ರಾರ್ಥನೆ, ವಿಜ್ಞಾಪನೆ ಮಾಡ್ತೀವಿ.
ಆದರೆ ಚಿಂತೆ ಮಾಡಬಾರದು, ದೇವರಿಗೆ ತಿಳಿಯಪಡಿಸಬೇಕು ಅಂತ ಪದ ಹೇಳ್ತಾರೆ. ಅದರ 7ನೇ ವಾಕ್ಯ ಹೇಳುತ್ತದೆ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹೌದು ದೇವಜನರೇ, ಕ್ರಿಸ್ತ ಯೇಸುವಿನಲ್ಲಿ ನೀವು ಮಾಡುವ ಕೃತ್ಯದಿಂದ ದೇವ ಶಾಂತಿ ನಿಮ್ಮಲ್ಲಿ ಬರುತ್ತದೆ, ಮನಃಶಾಂತಿ, ಸಂತೋಷ ನಿಮ್ಮಲ್ಲಿ ಬರುತ್ತದೆ. ಹಾಲೆಲೂಯಾ. ಮಾತ್ರವಲ್ಲದೆ ಅದರ ಮುಂದಿನ ವಚನ 8ನೇ ವಚನ ನೋಡ್ರಿ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡಿ, ದೇವರು ಹೇಳ್ತಾನೆ, ಕೆಲವನ್ನ ಬಿಡಿರಿ, ಕೆಲವನ್ನ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಕೆಲವನ್ನ ಬಿಡ್ರಿ, ಅದನ್ನೇ ಯೋಚಿಸುವುದನ್ನು ಬಿಡಿರಿ, ಅದರಲ್ಲೇ ಮನಸ್ಸಿಡುವುದನ್ನು ಬಿಡಿರಿ, ಬದಲಾಗಿ ಬೇರೊಂದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳ್ರಿ. ಕೆಲವು ಮಾನಸಿಕ ಡಾಕ್ಟರ್ಗಳು ಏನು ಹೇಳ್ತಾರಂದರೆ, ನಿಮಗೆ ಒಂದನ್ನು ಮರೆಯಬೇಕಾದರೆ ಇನ್ನೊಂದರಲ್ಲಿ ನೀವು ತೊಡಗಿಸಿಕೊಳ್ಳಬೇಕು. ಒಂದು ಸ್ಥಳದಲ್ಲಿ ಆದ ಗಾಯ, ಒಂದು ಊರಿನಲ್ಲಿ ಆದ ಗಾಯ, ಒಂದು ಮನೆಯಲ್ಲಿ ಆದ ಅವಮಾನ, ಒಂದು ಸ್ಥಳದಲ್ಲಿ ಆದಂಥ ನಷ್ಟವನ್ನು ನೀವು ಸರಿಪಡಿಸಿಕೊಳ್ಳಬೇಕಾದರೆ ಅಲ್ಲೇ ಇರಬಾರದು, ಅಲ್ಲಿ ಬಿಡಬೇಕು, ಇನ್ನೊಂದು ಕಡೆ ಹೋಗಬೇಕು. ಖಂಡಿತ ಆಗ ಏನಾಗುತ್ತೆ ಗೊತ್ತಾ? ಮರೀತೇವೆ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಡಾಕ್ಟ್ರುಗಳು ಇಂಜೆಕ್ಷನ್ ಹಾಕ್ತಾರೆ. ಆ ಇಂಜೆಕ್ಷನ್ನೇ ನೋಡ್ತಾ ಇದ್ದರೆ ಮಗು ಏನಾಗುತ್ತೆ ಗೊತ್ತಾ? ಭಯ ಬಂದುಬಿಡುತ್ತೆ ಆ ಮಗುಗೆ. ಅದಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ ಗೊತ್ತಾ? ಡಾಕ್ಟ್ರು ಏನಾದರೂ ಒಂದು ಈ ಕಡೆ ಆಟ ಆಡಿಸೋ ಥರ ತೋರಿಸ್ತಾರೆ. ಇದು ನೋಡಿ ಹೇಗಿದೆ ಅಂತಾರೆ. ಕೆಲವು ಸಂದರ್ಭಗಳಲ್ಲಿ ದೊಡ್ಡವ್ರನ್ನೂ ಕೂಡ, ಏನು ನಿಮ್ಮ ಹೆಸರು ಅಂತಾರೆ. ನನ್ನ ಹೆಸರು ಅನ್ನೋಷ್ಟರಲ್ಲೇ ಅಲ್ಲಿ ಚುಚ್ತಾರೆ. ನಾವು ಹೆಸರನ್ನು ಹೇಳೋದಕ್ಕೂ ಅವರು ಚುಚ್ಚೋದಕ್ಕೂ ಕರೆಕ್ಟಾಗಿರ್ತದೆ. ಆವಾಗ ಹೆಸರು ಹೇಳಬೇಕಾ ಅನ್ಬೇಕಾ ಗೊತ್ತಾಗಲ್ಲ. ಹೆಸರು ಬಾಯಲ್ಲಿರುತ್ತೆ, ಸೂಜಿ ಅಲ್ಲಿ ಹೋಗಿರುತ್ತೆ. ಅಂದರೆ ಏನಾಗುತ್ತಂದರೆ, ಆ ರೀತಿಯಾಗಿ ನಮಗೇನಾಗುತ್ತಂದರೆ ಒಂದನ್ನು ಮರೆಸುವುದಕ್ಕಾಗಿ ಇನ್ನೊಂದನ್ನು ಮಾಡುವುದನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರು ಹೇಳ್ತಾನೆ, ಚಿಂತೆ ಮಾಡದೆ ನೀವೇನು ಮಾಡಿರಿ, ದೇವರಿಗೆ ತಿಳಿಯಪಡಿಸಿರಿ. ಬಾಯನ್ನು ತೆರೆದು ಸ್ವಾಮಿ, ನೋವನ್ನು ಹೇಳೋದಲ್ಲ, ಸ್ವಾಮಿಯನ್ನು ನೆನೆಸಬೇಕು. ಆ ಡಾಕ್ಟ್ರ್ ಇಂಜೆಕ್ಷನ್ ಕೊಡುವಾಗ ನೋವನ್ನು ನೆನೆಸಿಕೊಳ್ಳದ ಹಾಗೆ ಅದೇ ರೀತಿ ಮಾಡಿದರೆ ದೇವರು ಹೇಳ್ತಾನೆ, ನಿಮಗೆ ಮನಃಶಾಂತಿ, ದೇವಶಾಂತಿಯನ್ನು ಕೊಡುತ್ತೇನೆ. ಅದರ ಮಾತ್ರವಲ್ಲ, ಬೇರೊಂದನ್ನು ನೀವು ಲಕ್ಷ್ಯಕ್ಕೆ ತೆಗೆದುಕೊಳ್ಳ್ರಿ. ಅದರ 9ನೇ ವಚನವನ್ನು ನೋಡ್ರಿ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಪೌಲನು ಹೇಳ್ತಾ ಇದ್ದಾನೆ ಅವರಿಗೆ, ನೋಡಿ, ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿರಿ. ಸ್ವಾಮಿ ಯೇಸು ಸ್ವಾಮಿ ಕೂಡ ಯಾಕೆ ಮಾದರಿಯನ್ನು ತೋರಿಸಿದರು? ಹೌದು, ಹಿಂಸೆ ಬಂದಾಗ ಇನ್ನೇನು ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಬೇಕು, ಅಂದರೆ ನಾಳೆ ಶಿಲುಬೆ ಮರಣಕ್ಕೆ ಹೋಗಬೇಕು. ಯೇಸು ಸ್ವಾಮಿ ಏನು ಮಾಡಿದ್ರು? ಅದನ್ನು ಮರೆಯುವುದಕ್ಕೆ ಅಲ್ಲಿ ಕೂತ್ಕೊಂಡು ಶಿಷ್ಯರಿಗೆಲ್ಲ ಬರ್ರಿ, ನಾಳೆ ಹಿಂಗಾಗುತ್ತೆ, ನನಗೆ ಹಿಂಗಾಗುತ್ತೆ ಅಂತ ಹೇಳ್ಬೋದಾಗಿತ್ತು. ನೋ, ಆತನು ಬಲಹೊಂದುವುದಕ್ಕಾಗಿ ಆತನು ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಂಡನು. ಯಾಕೆಂದರೆ ನಾಳೆ ಬರುವಂಥ ಭಾರಗಳನ್ನು ಮರೆತು ಇಂದು ನಿರೀಕ್ಷೆಯನ್ನು ಹೊಂದಿ ಮನಧೈರ್ಯಕ್ಕಾಗಿ, ಮನಃಶಾಂತಿಗಾಗಿ, ಆತ್ಮೀಕ ಬಲಕ್ಕಾಗಿ ಆತನು ಕರ್ತನ ಸಮ್ಮುಖದಲ್ಲಿ ಕೂತುಕೊಂಡನು. ನೋಡಿದ್ರ? ಅದಕ್ಕೆ ನಾವು ಚಿಂತೆ ಮಾಡದೆ ಪ್ರಾರ್ಥನೆ, ಕೃತಜ್ಞತೆಗಳಲ್ಲಿ ನಾವಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ನೀವು ಆ ರೀತಿ ಮಾಡಲಿಕ್ಕೆ ಸಿದ್ಧರಿದ್ದೀರಾ? ದೇವರಿಗೆ ಸ್ತೋತ್ರ. ಒಂದನ್ನು ಮರೆಯಬೇಕು, ಇನ್ನೊಂದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಕು. ಅನಂತರ ಇಲ್ಲಿ ಹೇಳುತ್ತದೆ, ನೀವು ಯಾವುದನ್ನು ಕಲ್ತಿದ್ದೀರೋ, ಯೇಸುವಿನಿಂದ, ಪೌಲನಿಂದ, ದೇವಭಕ್ತರಿಂದ ಕಲಿತಿದ್ದೀರೋ. ಕೆಲವು ಸಾರಿ ಸೇವಕರು, ಮಿಷನರಿ ಸ್ಟೋರಿಗಳನ್ನು ನೀವು ಕಲಿಬೇಕು, ನೋಡಬೇಕು. ಎಷ್ಟು ಚಂದವಾಗಿರುತ್ತದೆ. ಎಷ್ಟೊಂದು ಅವಮಾನ, ನಿಂದೆ, ಸಮಸ್ಯೆಗಳು ಬಂದಾಗ ಕರ್ತನಿಗಾಗಿ ಇವರು ನಿಂತುಕೊಂಡ್ರು ಅಂತ ಗೊತ್ತಾಗುತ್ತದೆ. ಪ್ರಿಯ ದೇವಜನವೇ, ಅನೇಕ ಮಿಷನರಿಗಳ ಕುರಿತು ನಾವು ಕೇಳಿಸಿಕೊಳ್ಳುತ್ತೇವೆ. ಆಗ ದೇವಶಾಂತಿಯು ನಿಮ್ಮನ್ನು ಏನು ಮಾಡ್ತದೆ? ನಿಮ್ಮೊಂದಿಗಿರುವುದು ಅಂತ ಹೇಳುತ್ತದೆ. ಹೌದು ದೇವಜನವೇ, ದೇವರ ವಾಕ್ಯ ಯಾಕೋಬನ ಪತ್ರಿಕೆಯಲ್ಲಿ 1:17 ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಇಲ್ಲಿ ಹೇಳುತ್ತಿರುವಂಥದ್ದು ಏನಂದರೆ, ಈ ಏನು ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು,
ಎಲ್ಲಿಂದ ಬರುತ್ತವೆ? ಅಂಗಡಿಯಲ್ಲಿ ಸಿಗ್ತದಾ ಸಂತೋಷ, ಮನಃಶಾಂತಿ, ಅಭಿವೃದ್ಧಿ, ಆದರಣೆ, ಸಾಂತ್ವನ, ಸಂತೈಸುವಿಕೆ ಸಿಗ್ತವಾ? ಸಿಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಟಾನಿಕ್ ಅಂತ ಹೆಸರಿಡ್ತಾರೆ, ಅಮೃತ ಅಂತ ಹೆಸರಿಡ್ತಾರೆ. ಏನು? ಕುಡಿತಕ್ಕೆ ಅಲ್ವಾ? ಸ್ಪಿರಿಟ್ ಅಂತ ಹೆಸರಿಡ್ತಾರೆ, ಇನ್ನು ಏನೇನೋ ಹೆಸರುಗಳಿಡ್ತಾರೆ. ಏನಕ್ಕೆ? ಅದೇನೋ ನಮ್ಮನ್ನು ಉಜ್ಜೀವನ ಮಾಡುತ್ತದೆ, ನಮ್ಮನ್ನು ಬಲಪಡಿಸ್ತದೆ, ನಮಗೆ ಮರೆಸ್ತದೆ ಅಂತ ಹೇಳ್ತಾರೆ. ಇಲ್ಲ ದೇವಜನವೇ, ಅದು ಯಾವುದೂ ಆ ರೀತಿಯಾಗಿ ಇಲ್ಲ. ನಮ್ಮನ್ನು ಬಲಪಡಿಸುವುದು. ಯೇಸುಸ್ವಾಮಿ ನಾಳೆ ಶಿಲುಬೆ ಮರಣಕ್ಕೆ ಹೋಗಬೇಕಾದ್ರೆ ಬೇರೆ ಏನಾದರೂ ತಪ್ಪಿಸಿಕೊಳ್ಳೋದು ಇಲ್ಲ, ಅದಕ್ಕೇನಾದರೂ ಪರ್ಯಾಯ ಮಾಡ್ಬೋದಾಗಿತ್ತು. ಇಲ್ಲ, ಅದನ್ನು ಎದುರಿಸಬೇಕಾಗಿದೆ, ಅದರಲ್ಲಿ ಹಾದು ಹೋಗಬೇಕಾಗಿದೆ. ಅದಕ್ಕೆ ಪ್ರಾರ್ಥನಾ ಶಕ್ತಿ, ದೇವ ಶಾಂತಿ, ಮನಃಶಾಂತಿ, ಆತ್ಮಿಕ ಬಲ ಆತನಿಗೆ ಬೇಕೆಂದು ಗೆತ್ಸೆಮನೆ ತೋಟಕ್ಕೆ ಹೋಗಿ ಕೂತುಕೊಂಡು ಬಹಳ ಭಾರವಾಗಿ ಪ್ರಾರ್ಥನೆ ಮಾಡಿದನು. ಇವತ್ತು ನಮ್ಮ ಭಾರಗಳನ್ನು ಕರ್ತನ ಮೇಲೆ ಹಾಕಿ ಪ್ರಾರ್ಥನೆಗಳಲ್ಲಿದ್ದುಕೊಂಡು ನಾವಿರುವುದಾದರೆ ಈ ವಾಕ್ಯ ಹೇಳಿದ ಹಾಗೆ ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಬರ್ತವೆ. ನಿಮಗೆ ಲೋಕದಿಂದ ಬೇಡ ದೇವಜನವೇ, ಕರ್ತನಿಂದ ನಿಮಗೆ ಲಭಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥ 9:8 ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಅಲ್ಲಿ ಹೇಳುತ್ತದೆ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ. ಹೌದು, ಎಲ್ಲಿ ನಾವು ಸೋತು ಹೋಗಬಾರ್ದು. ದೇವರು ತನ್ನ ಮಕ್ಕಳು ಎಲ್ಲಿ ಸೋತು ಹೋಗಬಾರದೆಂದು ಆಶಿಸ್ತಾರಲ್ವಾ? ನಾವು ನಮ್ಮ ಮಕ್ಕಳನ್ನು ಆಶಿಸುವಂತೆ ದೇವರು ನಮ್ಮನ್ನು ಆಶಿಸ್ತಾರೆ. ಕರ್ತನು ನಿಮ್ಮನ್ನು ಕನಿಕರಿಸಲಿ. ಆತನು ತಾನೇ ನಿಮಗೆ ತಡೆಯಾಗಿರುವ, ತೊಂದರೆಯಾಗಿರುವ, ಅಡ್ಡಿಯಾಗಿರುವ ಪ್ರತಿ ಕಾರ್ಯಗಳನ್ನು ನೀಗಿಸಿ ಪರಿಪೂರ್ಣ ಸಂತೋಷ, ಪರಿಪೂರ್ಣ ಮನಃಶಾಂತಿ, ಪರಿಪೂರ್ಣ ಆದರಣೆ, ಅಭಿವೃದ್ಧಿ, ಪರಿಪೂರ್ಣ ಸಾಂತ್ವನ, ಸಂತೈಸುವಿಕೆ ಕೊಟ್ಟು ಆ ಮೇಲಿನಿಂದ ನಿಮ್ಮನ್ನು ತುಂಬಿಸಿ ಬರುವಂಥ ಸಮಸ್ಯೆಗಳನ್ನು, ವಿಷಯಗಳನ್ನು ಎದುರಿಸಲಿಕ್ಕೆ ಕೃಪೆ ತೋರಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಯೇಸಪ್ಪ, ನೀವು ನಮಗೆ ಮಾದರಿಯಾಗಿದ್ದೀರಿ. ಬರುವ ಸಂಕಷ್ಟಗಳನ್ನು ನಾವು ಎದುರಿಸುವುದಲ್ಲ, ದೇವರ ಮೊರೆ ಹೋಗಬೇಕು ಎಂಬುದನ್ನು ನೀವು ಮಾಡಿ ತೋರಿಸಿದ್ದೀರಿ. ನೀವು ಬಾಯಲ್ಲಿ ಹೇಳಬಹುದಾಗಿತ್ತಪ್ಪ, ಆದರೆ ನೀವೇ ನಮಗೆ ಮಾದರಿಯನ್ನು ತೋರಿಸಿದ್ದೀರಿ. ಮಾನವನಾಗಿ ಬಂದಂಥ ನೀವು ದೇವರನ್ನು ಆಶ್ರಯಿಸುವುದು ಮೇಲು ಎಂದು ತೋರಿಸಿಕೊಟ್ಟಿರಿಪ್ಪ. ಇವತ್ತು ವಾಕ್ಯವನ್ನು ಇದುವರೆಗೂ ಕೇಳಿದ ಈ ದೇವಜನರನ್ನು ನೀವು ಆಶೀರ್ವಾದ ಮಾಡಿರಿ. ಅವರಲ್ಲಿ ಪರಿಪೂರ್ಣ ಸಂತೋಷ, ಇವರಲ್ಲಿ ಪರಿಪೂರ್ಣವಾದಂಥ ಮನಃಶಾಂತಿ, ಇವೆಲ್ಲವನ್ನು ಅನುಗ್ರಹಿಸಿಕೊಡಿರಿ. ಸೋತು ಹೋಗಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ, ಎದುರು ನೋಡುತ್ತಿದ್ದಾರೆ, ಬಲಗೊಳ್ಳಲಿಕ್ಕೆ ನೋಡುತ್ತಿದ್ದಾರೆ, ಎಲ್ಲವನ್ನು ಎದುರಿಸಲಿಕ್ಕೆ ನೋಡುತ್ತಿದ್ದಾರೆ. ನಿಮ್ಮ ಹಾಗೆ ದೇವರೇ ಬರುವ ಸಂಕಷ್ಟಗಳನ್ನು ಎದುರಿಸಿ ನಂಬಿಕೆಯಲ್ಲಿ ನಿರೀಕ್ಷೆಯಿಂದ ಮುಂದಕ್ಕೆ ಸಾಗುವುದಕ್ಕೆ ದೇವಜನರಿಗೆ ಸಹಾಯ ಮಾಡಿರಿ. ಈ ದಿನ ಪ್ರಾರ್ಥನೆಯಲ್ಲಿ ಸೇರಿ ಬಂದು ತನಗಾಗಿ, ತಮ್ಮ ಕುಟುಂಬಕ್ಕಾಗಿ, ತಮ್ಮ ಮಕ್ಕಳಿಗಾಗಿ, ತನ್ನ ಕೆಲಸಗಳಿಗಾಗಿ, ತಮ್ಮ ಉನ್ನತಿಗಳಿಗಾಗಿ ಅವರು ಬೇಡಿಕೊಳ್ಳುವಾಗ ದೇವಾದಿ ದೇವನೇ ನಿಮಗೆ ಸ್ತೋತ್ರ, ಮಹೋನ್ನತನಾದ ಕರ್ತನೇ ನಿಮಗೆ ಸ್ತೋತ್ರ, ಆದ್ಯಂತ ರಹಿತನಾದ ದೇವರೇ ನಿಮಗೆ ಸ್ತೋತ್ರ. ಈ ನಮ್ಮ ಮೊರೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿ ಕೊಡಿರಿಯಪ್ಪ. ದೇವರೇ, ನಿನ್ನ ಕೈಯಲ್ಲಿ ಇವರೆಲ್ಲರನ್ನ ಕೊಡುತ್ತಾ ಇದ್ದೇನೆ. ದೇವರೇ, ಬರೀ ಸಂದೇಶಕ್ಕೆ ಮಾತ್ರ ಅಲ್ಲಪ್ಪ, ಆತ್ಮಭಾರದಿಂದ, ಅಭಿಷೇಕದಿಂದ ನಾವು ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಇವರನ್ನು ಅಭಿಷೇಕಿಸು, ಆಶೀರ್ವದಿಸು, ಕೃಪೆಗಳಿಂದ ತುಂಬಿಸು ಅಪ್ಪ. ಈ ವಾಕ್ಯ ಹೇಳಿದಂಥ ಎಲ್ಲ ಆಶೀರ್ವಾದಗಳು ಈ ಸಹೋದರಿಗೆ, ಈ ಸಹೋದರನಿಗೆ, ಈ ಕುಟುಂಬಕ್ಕೆ ಲಭಿಸಲಿ ಯೇಸುವಿನ ನಾಮದಲ್ಲಿ. ನಿನ್ನನ್ನು ಅನುಸರಿಸಿ ನಡೆಯುತ್ತಿರುವಂಥ ಈ ಕುಟುಂಬವು ಆದರಣೆಯನ್ನು ಹೊಂದಿ, ಆಶೀರ್ವಾದ ಹೊಂದಿ, ನಿನ್ನ ನಾಮ ಮಹತ್ವವನ್ನು ಕಣ್ಣಾರೆ ಕಾಣಲಿ ಎಂಬುದಾಗಿ ನಿನ್ನ ಕರುಣೆಯ ಕರಕೆಯನ್ನು ಒಪ್ಪಿಸಿಕೊಡುತ್ತಾ, ಅದ್ಭುತ ಮಾಡುವವನು, ಆಶ್ಚರ್ಯಗಳನ್ನು ಮಾಡುವಾತನು, ಉಪಕಾರ ಮಾಡುವಾತನು, ಸಹಾಯ ಮಾಡುವಾತನು ಸಂಗಡ ಇದ್ದು ಎಲ್ಲ ಒಳ್ಳೆಯ ದಾನಗಳನ್ನು, ಕುಂದಿಲ್ಲದ ಎಲ್ಲ ವರಗಳನ್ನು ಮೇಲಿನಿಂದ ಇವರ ಮನೆಯ ಮೇಲೆ, ಇವರ ಮೇಲೆ ಸುರಿಯ ಮಾಡಬೇಕೆಂಬುದಾಗಿ ಈ ದಿನ ನೀನು ಮಾಡಿದ ಉಪಕಾರಕ್ಕಾಗಿ, ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿರುವ ಎಲ್ಲ ಆಶೀರ್ವಾದಗಳು, ಉತ್ತೇಜನಗಳು ಇವರಿಗೆ ಲಭಿಸಲಿ. ಆರೋಗ್ಯವನ್ನು ಕೊಡಪ್ಪ, ಸಮಾಧಾನವನ್ನು ಕೊಡಪ್ಪ, ದೇವರ ಪರಲೋಕದ ಕೃಪೆಗಳನ್ನು ಕೊಡಪ್ಪ. ಇವರು ಈ ತಿಂಗಳಲ್ಲಿ, ಬರುವ ವರ್ಷಗಳಲ್ಲಿ
ಹೊಸ ಉಜ್ಜೀವನವನ್ನು, ಹೊಸ ಅದ್ಭುತಗಳನ್ನು ಕಣ್ಣಾರೆ ಕಂಡು ನಿನ್ನ ನಾಮ ಮಹತ್ತನ್ನು ಸಾರುವಂತೆ ಇವನ್ನು ಅಭಿಷೇಕಿಸಿ ಉಪಯೋಗಿಸಬೇಕೆಂಬುದಾಗಿ ನಮ್ಮ ಕರ್ತನು, ರಕ್ಷಕನು, ಒಡೆಯನು, ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.